ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್. ಇದು ನೋಡಿ ನನ್ನ 7 ತಿಂಗಳ ಶುಂಠಿ ತೋಟ ವೈರಸ್ ದಾಳಿಯಿಂದ ಸಂಪೂರ್ಣವಾಗಿ ಹಾಳಾಗೋಗಿದೆ ಅಂತ ಹೇಳ್ಬೋದು. ಇದು ನನ್ನ ಒಬ್ಬನ ತೋಟ ಈ ಥರ ಆಗಿಲ್ಲ. ನಾನು ನೋಡ್ದಂಗೆ ಸುಮಾರು 90% ಶುಂಠಿ ತೋಟ ಇದೇ ಥರ ಆಗೋಗಿದೆ. ಯಾವುದೋ ಒಂದು ವೈರಸ್ಸು ಅಂತ ಹೇಳ್ತಾರೆ, ಎಲ್ಲ ಕೇಳಿದರೆ ಏನಕ್ಕೆ ಬಂತು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೂ ಇದು ಕಂಟ್ರೋಲ್ ಕೂಡ ಆಗ್ತಾಯಿಲ್ಲ. ಕೆಲವೊಬ್ರಿಗೆ ಆಗಿದೆ, ಕೆಲವು ತುಂಬ ಜನಗಳಿಗೆ ಕಂಟ್ರೋಲ್ ಆಗಿಲ್ಲ. ನನಗಂತೂ ಆಗೇ ಇಲ್ಲ. ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ನಾನು ಕೆಲವು ತಪ್ಪುಗಳನ್ನ ಮಾಡಿದೆ ಇದು ತೋಟ ಇದೇ ರೀತಿ ಆಗಲಿಕ್ಕೆ ಅಂತ ನಾನು ಭಾವಿಸ್ತೀನಿ. ಅದು 5 ತಪ್ಪುಗಳನ್ನಾಗಿ ಭಾಗ ಮಾಡಿ ಯಾವ್ಯಾವುದು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಆ ತಪ್ಪು ಮಾಡಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನೆಕ್ಸ್ಟು ನೀವು ಮಾಡ್ತಕ್ಕಂಥವ್ರು ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ತಪ್ಪು ಏನಪ್ಪ ಅಂದರೆ, ನೀವು ಮಾಡೋದಿದ್ರೆ ಸಂಪೂರ್ಣ ಆರ್ಗ್ಯಾನಿಕ್ಕಾಗಿ ಮಾಡಿ, ಇಲ್ಲ ಸಂಪೂರ್ಣ ಕೆಮಿಕಲಾಗಿ ಮಾಡಿ. ಎರಡೂ ಮಿಕ್ಸಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಯಾವುದೂ ರಿಸಲ್ಟ್ ಬರೋಲ್ಲ. ನಾನು ಮಾಡಿದ ಮೊದಲನೇ ತಪ್ಪು ಎಲ್ಲ ಮಿಕ್ಸಲ್ಲಿ ಮಾಡಿದೆ. ಯಾರೊಬ್ಬರು ಸ್ನೇಹಿತರು ಹೇಳ್ತಾರೆ ಅಂತ ಅದನ್ನೂ ಮಾಡಿದೆ, ಇನ್ನು ನನಗೆ ಅಂತ ತಿಳಿತು ಅದನ್ನೂ ಮಾಡಿದೆ. ಆ ಥರ ಎಲ್ಲ ಶುಂಠಿಲಿ ಮಾಡೋಕ್ಕೆ ಹೋಗ್ಬಾರ್ದು. ಏನೇ ಇದ್ದರೂ ನಮ್ದು ಏನಿದೆ ಒಂದು ಮೆಥಡಲ್ಲಿ ಮಾಡಬೇಕು. ಒಬ್ಬರು ಮಾತು ಕೇಳಿದ್ವಾ ಅದೇ ಥರ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ನಿಮ್ಮ ಮೆಥಡಲ್ಲಿ ಮಾಡಬೇಕು. ಮಿಕ್ಸ್ ಮಾಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ, ಈ ಥರ ಕೈ ಸುಟ್ಕೋತೀರ. ಅದು ಮೊದಲನೇ ತಪ್ಪು. ಎರಡನೇದೇನಪ್ಪ ಅಂದರೆ, ಈ ಶುಂಠಿ ಕಾಯಿಲೆ ಬರೋದಕ್ಕೆ ಮುಂಚೆ ಎಲ್ಲ ಚೆನ್ನಾಗಿರ್ತದೆ. ನಂದು ಹಳೆ ವಿಡಿಯೋ ಇದೆ ನೋಡಿ ಬೇಕಾದ್ರೆ, ಶುಂಠಿದು ತುಂಬ ಚೆನ್ನಾಗಿರ್ತದೆ. ಬಟ್ ಏನಂದರೆ ಎಲ್ಲೋ ಈಗ ಎಲ್ಲೋ ಎರಡು ಕಾಣಿಸುತ್ತೆ ಸ್ವಲ್ಪ. ಆ ಕಾಣಿಸಿದ ತಕ್ಷಣ ಏನು ಮಾಡಬೇಕು, ನಾವು ಅದನ್ನ ಪ್ರಿಕಾಷನ್ಸ್ನ ತಗೊಂಡು ಅದಕ್ಕೇನು ಬೇಕು, ನಾನು ಹೇಳಿದ್ನಲ್ಲ ಆರ್ಗ್ಯಾನಿಕ್ ಆಗಿದ್ರೆ ಆರ್ಗ್ಯಾನಿಕ್ ಆಗಿ ಕೆಲವು ತಿಳಿದಿರೋ ತಿಳ್ಕೊಂಡು ಮಾಡಬೇಕು. ನೀವು ಯಾವ ಮೆಡಿಸಿನ್ನು ಏನು ಹೇಳ್ತೀರಾ ಅಲ್ಲಿಗೆ ತಂದು ಪಟ್ಟಂತ ಮಾಡಬೇಕು ಸ್ನೇಹಿತರೆ. ಒಂದು ಚೂರು ಹರಡೋದಕ್ಕೆ ಮುಂಚೆ ಒಂದು ಸಲ ಕಾಣಿಸಿದ ತಕ್ಷಣ ಪ್ರಿಕಾಷನ್ಸ್ ತಗೋಬೇಕು. ಅದಕ್ಕೇನು ರೀತಿ ಮೆಡಿಸಿನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಅದನ್ನ ನೀವು ಅದನ್ನ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ಒಂದು ವಾರ ಬಿಟ್ಕೊಂಡು ಮಾಡ್ತೀನಿ, 2 ದಿನ ಬಿಟ್ಕೊಂಡು ಮಾಡ್ತೀನಿ ಅಂದರೆ ತೋಟ ಈ ಥರ ಹಾಳಾಗೋಗುತ್ತೆ. ಅದು ಎರಡನೇ ತಪ್ಪು ನೀವು ಮಾಡಬೇಡಿ. ಮೂರನೇದು ಏನಪ್ಪ ಅಂದರೆ, ಕಾಯಿಲೆ ಕಾಣಿಸ್ದಾಗ, ಈಗ ನನ್ನ ತೋಟದಲ್ಲಿ ಕಾಯಿಲೆ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಹರಡಿತ್ತು. ನಾನೇನು ಮಾಡಿದೆ, ಕಳೆ ಎಲ್ಲ ಕೀಳಿಸ್ಬಿಟ್ಟು ಮಣ್ಣೆ ತಾಕ್ಸ್ಬಿಟ್ಟೆ. ಮಣ್ಣು ಎಲ್ಲೋ ಒಂದೊಂದು ಇದ್ದಿದ್ದು ಒಂದೊಂದು ಕಡೆ ಯಾವಾಗ ಕಳೆ ಕೀಳಿಸ್ಬಿಟ್ಟು ಮಣ್ಣೆ ತಾಕ್ಸ್ತಿದ್ದೆ ಪೂರ ತೋಟಕ್ಕೆ ಆಡ್ಬಿಡ್ತು 2 ದಿನಕ್ಕೆ. ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ತೋಟದೊಳಗಡೆ ನಿಮ್ಮ ಶುಂಠಿ ತೋಟದಲ್ಲಿ ಕಾಯಿಲೆ ಇದೆ ಅಂತ ನೀವು ಗೊತ್ತಾದ ತಕ್ಷಣ ಅದರೊಳಗಡೆ ತಿರುಗಾಡತಕ್ಕಂಥದ್ದು ಮತ್ತು ಕಳೆ ಕೀಳ್ಸಕ್ಕಂಥದ್ದು ಮಣ್ಣು ಹಾಕ್ಸಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡಿದರೆ ಅತಿ ವೇಗವಾಗಿ ಆಡ್ಬಿಡ್ತದೆ. ಎಲ್ಲ ಕಂಟ್ರೋಲ್ ಆದಮೇಲೆ ಮಾತ್ರ ಮಾಡಿ. ಅದು ಮೂರನೇ ತಪ್ಪು ಅಂತ ಹೇಳ್ತೀನಿ. ನಾನು ಆ ತಪ್ಪು ಮಾಡಿದೆ. ಆ ತಪ್ಪು ಮಾಡಿದ್ಮೇಲೆ ನೋಡಿ ಎಲ್ಲ ಏನೂ ಉಳಿದಿಲ್ಲ. ನೋಡಿ ನೀವು ಎಲ್ಲ ಸತ್ತೋಗ್ಬಿಟ್ಟಿದೆ. ಒಂದು ಸಲ ಬಂದುಬಿಟ್ರೆ ಅದನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸ್ನೇಹಿತರೆ. ಫುಲ್ಲು ಎಲ್ಲ ಹಾಳಾಗೋಯ್ತದೆ ನೋಡಿ, ಪೂರ ಸಂಪೂರ್ಣವಾಗಿ ಹಾಳಾಗೋಯ್ತದೆ ತೋಟ. ಅದು ಮೂರನೇ ತಪ್ಪು. ಅದು ನೀವು ದಯವಿಟ್ಟು ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾಲ್ಕನೇದು ಏನಪ್ಪ ಅಂದರೆ, ನೀರು. ತೋಟಕ್ಕೆ ನೀವು ನೀರು ಕಡಿಮೆನೂ ಮಾಡೋಂಗಿಲ್ಲ, ಅದೇ ರೀತಿ ಹೆಚ್ಚಿಗೆನೂ ಕೊಡೋಂಗಿಲ್ಲ ಸ್ನೇಹಿತರೆ. ನೀರು ಜಾಸ್ತಿ ಆದರೂ ಕೂಡ ಕಾಯಿಲೆಗಳು ಅತಿ ಹೆಚ್ಚು ಜಾಸ್ತಿ ಆಗೋಯ್ತದೆ. ನಂದು ಈ ಸಲ ಮಳೆ ಜಾಸ್ತಿಯಾಗಿ, ಮಳೆ ಅಂದರೆ ಹೆಚ್ಚು ಕಡಿಮೆ ವಾರ 15 ದಿನ ಆದರೂ ಬಿಸಿಲೇ ಬರಲಿಲ್ಲ ತೋಟದೊಳಗಡೆಗೆ. ಹಾಗಾಗಿ ಇನ್ನೂ ಹುಳುಗಳು ಜಾಸ್ತಿ ಆಯಿತು, ನೆರಳು ಕೂಡ ಅತಿ ಹೆಚ್ಚಾಯಿತು. ಆ ತೋಟ ತೇಗದ ಗಿಡದೊಳಗೆ ಮಾಡಿರೋದ್ರಿಂದ ಬಿಸಿಲೇ ಬೀಳಲ್ಲ. ಈ ಮಧ್ಯಾಹ್ನ 12 ಗಂಟೆ ಆಗಿದೆ, ಆದರೂ ಒಂದು ಚೂರು ಬಿಸಿಲು ಬೀಳಲ್ಲ. ಫುಲ್ಲೇ ನೆರಳಿರಬೇಕು. ಆಗನ್ಬಿಟ್ಟು ಸುಮ್ಮನೆ ಶಾಮೇನ ಹಾಸಿರ್ತಾರ ನೆರಳಲ್ಲಿ, ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅನ್ಕೋತೀನಿ. ನೀವು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ತುಂಬ ಖರ್ಚಾಗ್ಬಿಡ್ತದೆ, ಹಾಗಾಗಿ ನಾವು ಅದನ್ನ ರಿಕವರಿ ಮಾಡೋದು ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಾಯಿದ್ದೀನಿ. 4ನೇ ತಪ್ಪು ನೀರು ನಿರ್ವಹಣೆ. ನೀರಂದರೆ ಕರೆಕ್ಟಾಗಿ ನೀರು ಕೊಡಬೇಕು. ಅದು ಭತ್ತಕ್ಕೆ ಮುಂಚೆ ನೀರು ಕೊಡಬೇಕು. ನೋಡ್ಕೊಂಡು ಒಂದು ಇರ್ತದೆ, ಯಾವಾಗಲೂ ಇರೋ ರೀತಿ ಕಾಪಾಡ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನಾನು ಅದನ್ನೂ ಮಾಡಿದೆ. ನೀರು ಯಾವಾಗಲೂ ಒಂದು ಕಡೆ ಜಾಸ್ತಿ ಹೋಗುತ್ತೆ, ಒಂದು ಕಡೆ ಕಡಿಮೆ ಹೋಗುತ್ತೆ. ಯಾಕಂದರೆ ದೊಡ್ಡ ಜಟ್ಗಳು ಹಾಕಿದ್ದೀನಿ ನಾನು. ದೊಡ್ಡ ಜಟ್ಗಳು ಏನಾಗುತ್ತೆ, ಕೆಲವೊಂದೊಂದ್ಸಲಿ ನೀರು ಅಲ್ಲೇ ಗೆಡ್ಡೆಲ್ಲಿ ಜಾಸ್ತಿ ಹೋಗುತ್ತೆ, ಮತ್ತು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ. ಯಾವಾಗಲೂ ಸ್ಮಾಲ್ ಜಟ್ಗಳನ್ನ ಹಾಕ್ಕೊಂಡು ನೀಟಾಗಿ ಏನು ಎಲ್ಲ ಯಾವ ರೀತಿ ಬೆಳೀತಾರೆ ವೈಜ್ಞಾನಿಕವಾಗಿ ಅದೇ ರೀತಿ ಬೆಳಿಬೇಕು. ನಾವು ಹೆಂಗೆ ಮಾಡೋಕ್ಕೆ ಹೋದರೆ ಶುಂಠಿ ಬೆಳೆಯೋದು ಭಾಳ ಕಷ್ಟ ನೋಡಿ. ಅದು 4ನೇ ತಪ್ಪು. 5ನೇ ತಪ್ಪು ಏನಪ್ಪ ಅಂದರೆ, ಬಿತ್ತನೆ ಬೀಜದ ಆಯ್ಕೆ. ಈಗ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ನಾವು ನೋಡಿ ಶುಂಠಿ ಕಾಯಿಲೆ ಇಲ್ದಕ್ಕಂಥ ಜಾಗದಲ್ಲಿ, ನಮಗೆ ಗೊತ್ತಿರತಕ್ಕಂಥ ಜಾಗದಲ್ಲಿ ಉತ್ತಮವಾಗಿ ಬೆಳೆದಿರೋ ಹತ್ರ ಶುಂಠಿನ ತರಬೇಕಾಗುತ್ತೆ. ನೀವು ಆರ್ಗ್ಯಾನಿಕ್ಕಾಗಿ ಬೆಳಿತೀನಿ ಅಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಹತ್ರ ಶುಂಠಿ ತರಬೇಕು. ಮತ್ತು ಸಾವಯವಾಗಿ ಮಾಮೂಲಿ ನೀವು ಕೆಮಿಕಲಾಗಿ ಬೆಳಿತೀನಿ ಅಂದರೆ ಅಲ್ಲಿ ಎಲ್ಲಿ ಉತ್ತಮವಾಗಿ ಬೆಳೆದವ್ರೆ ಅಲ್ಲಿ ನೋಡಿ ನೀವು ಶುಂಠಿ ಬೀಜನ ತರಬೇಕು. ನೀವೆಲ್ಲೆಲ್ಲ ಅಲ್ಲಿಗೆ ತಂದು ಇದಾಕೋದು ಇದಕ್ಕೆ ತಂದು ಅದಾಕೋದು ಮಾಡಿದರೆ ಅವಕ್ಕೆ ಒಂಥರ ಆ ಜೀನಲ್ಲಿ ಅದು ಇರೋದಿಲ್ಲ. ನೀವು ಆರ್ಗ್ಯಾನಿಕ್ ಮಾಡ್ತೀನಿ ಅಂದರೆ ಕೆಮಿಕಲ್ ಹಾಕ್ಕೊಂಡು ನೀವು ಮಾಡಿದರೆ ಅದು ಏನೂ ಪ್ರಯೋಜನ ಆಗೋದಿಲ್ಲ, ನಿಮಗೆ ಅದು ಸೆಟ್ಟೇ ಆಗೋದಿಲ್ಲ. ಹಾಗಾಗಿ ಉತ್ತಮವಾದ ಬೀಜಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕೂಡ ಮಿಕ್ಸಲ್ಲಿ ಯಾವ್ದು ಬೇಕು ಹಂಗೆ, ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದೆಲ್ಲ ಕಲಿತಾ ಇದ್ದೀನಿ. ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದು, ನಿಮಗೆ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ಮೊದಲನೇ ಸಲ ಬೆಳೆದಿದ್ದೀನಿ, ಮುಂದಕ್ಕೆ ನಾನು ಇಂಪ್ರೂವ್ ಮಾಡ್ಕೊಂಡು ಮಾಡಿದ ತಪ್ಪನ್ನ ಮಾಡ್ದಂಗೆ ನೆಕ್ಸ್ಟ್ ಉತ್ತಮವಾಗಿ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ.
ಬಟ್ ನೀವು ಬೆಳಿಬೇಕಾದ್ರೆ ಈಗ ನಾವು ಅನುಭವ ಆಗಿದೆ, ಅನುಭವನ ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ನೀವು ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ವಿಡಿಯೋ ಅದೇ ಉದ್ದೇಶದಿಂದ ನನ್ನ ತೋಟ ಈ ಸಲ ಸಂಪೂರ್ಣ ಹಾಳಾಗೋಯ್ತು. ಎಷ್ಟು ಚೀಲ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಇನ್ನೇನು ಒಂದು ತಿಂಗಳೊಳಗೆ ಎಲ್ಲ ಗಿಡ ಸತ್ತೋಗ್ಬಿಡ್ತದೆ. ನಾನು ಹೋದಷ್ಟು ರೇಟಿಗೆ ಕೊಡಲೇಬೇಕಾಯ್ತದೆ, ಇಲ್ಲಾಂದ್ರೆ ಇರೋದು ಕೂಡ ನನ್ನ ಕೈಗೆ ಬರ್ದಂಗೆ ಆಯ್ತದೆ. ನಾನು ಕೊಟ್ಬಿಡ್ತೀನಿ ಇನ್ನೊಂದು ತಿಂಗಳು ಕಳ್ಕೊಂಡು. ನೋಡೋಣ ನಿಮ್ಮದು ಯಾವ ರೀತಿ ಆಗಿದೆ ಶುಂಠಿ ತೋಟ, ದಯಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ನೇನಾದ್ರು ಸಲಹೆ ಸೂಚನೆಗಳಿದ್ದರೆ ಅದನ್ನು ಕೂಡ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮಗೆಲ್ಲ ವಂದಿಸಿ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು.